ಹೆಲ್ತ್ ಪ್ರಾಬ್ಲಮ್ ಇತ್ತು ಬ್ರೋ, ಅದಕ್ಕೆ ಅಪ್ಪ ಅಮ್ಮ ಇಬ್ರು ಎಕ್ಸ್ಪೈರ್ Okay, ಆದ್ರು. let's go. ನಮಸ್ಕಾರ. ಇವತ್ತು ಎಕ್ಸ್ಪ್ರೋ ಅಜ್ಜು ಬ್ಲಾಗ್ ಅವ್ರ ಬಗ್ಗೆ ಕೇಳೋಣ. ಯೂಟ್ಯೂಬ್ ಅಲ್ಲಿ 1K ಸಬ್ಸ್ಕ್ರೈಬರ್ ಗೇನ್ ಮಾಡಿದ್ದಾರೆ. ಅದು ಅವ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಈಗ ನಮ್ ಜೊತೆ ಇದಾರೆ ಎಕ್ಸ್ಪ್ರೋ ಅಜ್ಜು ಬ್ಲಾಗ್ ಅವರು. ಮಾತಾಡ್ಸೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ರೋ ಅಜ್ಜು ಬ್ಲಾಗ್ಸ್ ಅಂತ. ಗೈಸ್ ನಮ್ ಜೊತೆ ಇವತ್ತು ಇಂಟರ್ವ್ಯೂ ಮಾಡಕ್ ಬಂದಿದ್ದಾರೆ ರಾಜ್ ಬ್ರೋ ಅವರು. ಅವ್ರ ಜೊತೆ ಇಂಟರ್ವ್ಯೂ ಮಾಡೋಣ. ಎಂಡ್ವರೆಗೂ ನೋಡ್ರಿ ಗೈಸ್, ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬರ್ರಿ ಗೈಸ್ ಮಾತಾಡೋಣ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಹೇಗ್ ಬಂತು ಐಡಿಯಾ? ಬ್ರೋ ಅದು ಹೆಂಗಂದ್ರೆ, ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಸುಮ್ನೆ. ಜಸ್ಟ್ ನನ್ನ ITI ಕಾಲೇಜಿಗೆ ಹೋಗ್ತಿದ್ದೆ. ಫಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ನನ್ನ ಅಣ್ಣವರೆಲ್ಲ ಇನ್ಸ್ಪಿರೇಷನ್ ಮಾಡಿ ಒಂದು ವಿಡಿಯೋ ಮಾಡು ಹೆಂಗಿರ್ತದೆ ಅಂತ ಒಂದು ವಿಡಿಯೋ ಕಾಲೇಜಲ್ಲಿ ಮಾಡಿದ್ದೆ. ತುಂಬಾ ರೀಚ್ ಆಯ್ತು ಅದು ಒಳ್ಳೆ. ಆಮೇಲೆ ಇನ್ಸ್ಟಾದಲ್ಲಿ ಮಾಡಿದ್ದೆ ಫಸ್ಟ್ ಅದು. ಆಮೇಲೆ ಯೂಟ್ಯೂಬ್ ಅಲ್ಲಿ ಮಾಡೋಣ. ಇನ್ಸ್ಟಾದಲ್ಲಿ ಅಷ್ಟು ಗ್ರೋತ್ ಸಿಗ್ಲಿಲ್ಲ ನನಗೆ. ವ್ಯೂಸ್ ಬರ್ತಿತ್ತು, ಆದ್ರೆ ಫಾಲೋವರ್ಸ್ ಗೇನ್ ಆಗ್ತಿದ್ದಿಲ್ಲ. ಅದಕ್ಕೆ ಯೂಟ್ಯೂಬ್ ಅಲ್ಲಿ ಬಂದೆ. 6 months ಅಲ್ಲಿ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರು. ರೀಸೆಂಟ್ ಆಗಿ 1K ಆಯ್ತು. ಈಗ ಇದು ಸೆಲೆಬ್ರೇಷನ್ ಮಾಡಿಲ್ಲ, ಸೆಲೆಬ್ರೇಷನ್ ಮಾಡೋಣ ನೆಕ್ಸ್ಟ್ ಅಂತ. ನಿಮ್ ಫ್ಯಾಮಿಲಿ ಕಡೆ ಎಲ್ಲ ಹೇಗಿದೆ ಸಪೋರ್ಟ್ ನಿಮಗೆ? ತುಂಬಾ ಚೆನ್ನಾಗಿದೆ ಬ್ರೋ, ಫ್ಯಾಮಿಲಿ ಸಪೋರ್ಟ್ ಎಲ್ಲ. ಯಾರು ಇರ್ತೀರಾ ಮನೇಲಿ? ನಾನು, ನಮ್ಮಣ್ಣ, ಮತ್ತ ಅಕ್ಕ, ಅಜ್ಜಿ ಬ್ರೋ. ನೀವ್ ಅಪ್ಪ ಅಮ್ಮ ಏನಾಗಿದ್ದಾರೆ? ಅಪ್ಪ ಅಮ್ಮ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಈಗ 5-6 years ಆಯ್ತು. ಹೆಲ್ತ್ ಪ್ರಾಬ್ಲಮ್ ಇತ್ತು ಬ್ರೋ, ಅದಕ್ಕೆ ಅಪ್ಪ ಅಮ್ಮ ಇಬ್ರು ಎಕ್ಸ್ಪೈರ್ ಆದ್ರು. ಅಲ್ಲಿಂದ ಯಾರು ನೋಡ್ಕೊಂಡಿದ್ದಾರೆ? ಅಲ್ಲಿಂದ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಣ್ಣ, ನಮ್ಮ ಅಕ್ಕ ಇದು ಬ್ರೋ. ನಿಮ್ ಅಕ್ಕ ಏನ್ ಮಾಡ್ತಿದ್ದಾರೆ? ಅಕ್ಕ ಈಗ ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಜಾಬ್ ಆಯ್ತು ಅಕ್ಕಂದು. ಹಾಗೆ ನಿಮ್ ಅಣ್ಣವ್ರು ಏನ್ ಮಾಡ್ಕೊಂಡಿದ್ದಾರೆ? ಅಣ್ಣವರು BSc ನರ್ಸಿಂಗ್ ಕಂಪ್ಲೀಟ್ ಆಗಿದೆ. ಈಗ ಜಾಬ್ ಗೋಸ್ಕರ ಇದು ಮಾಡಿದ್ರು ಬ್ರೋ. ನಮ್ಮ ಅಣ್ಣನೇ ಈಗ ಸದ್ಯ ಕ್ಯಾಮ್ರಾಮನ್. ಹಂಗೆ ನನಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ. ಯಾಕಂದ್ರೆ ನಮ್ಮ ಅಜ್ಜಿನೇ ತುಂಬಾ ಸಪೋರ್ಟ್ ನನಗೆ. ಎಲ್ಲಾ ಬ್ಲಾಗ್ ಅಲ್ಲೂ ನಮ್ಮ ಅಜ್ಜಿನೇ ತೋರಿಸ್ತೀನಿ. ಅಡ್ಗೆ ಮಾಡೋದ್ರಿಂದ ಹಿಡಿದು ನೋಡ್ಕೊಳ್ಳೋವರೆಗೂ, ನಾನು ಸ್ಟಡೀಸ್ವರೆಗೂ ಎಲ್ಲ ಅಜ್ಜಿನೇ ನನಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡೋದು. ನಾನು 7th ಇದ್ದಾಗಿಂದ ನಾನು ಅಜ್ಜಿ ಹತ್ರನೇ ಬೆಳೆದಿರೋದು. ಈಗ ಡಿಗ್ರಿಗೆ ಹೋಗ್ತೀನಿ ನೆಕ್ಸ್ಟ್, ಅಲ್ಲಿವರೆಗೂ ಅಜ್ಜಿನೇ ನೋಡ್ಕೊಳೋದು. ಅಜ್ಜಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ, ಅಜ್ಜಿ ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು. ಹಂಗೆ ನಮ್ಮ ಅಣ್ಣ, ಹಂಗೆ ನಮ್ಮ ಅಕ್ಕನಿಗೆ ಸಪೋರ್ಟ್, ನಮ್ಮ ಅಜ್ಜಿ ಎಜುಕೇಶನ್ಗೆ ಅವ್ರಿಗೂ ಹೆಲ್ಪ್ ಮಾಡ್ತಾರೆ. ನನಗೆ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ನಾನು ಅಜ್ಜಿ ಹತ್ರ ಇರ್ತೀನಲ್ಲ, ಅಲ್ಲಿ ಇರ್ತಾರೆ. ನಾನು ಸಣ್ಣವನಲ್ಲ, ನನಗೆ ತುಂಬಾ ಫುಲ್ ಸಪೋರ್ಟ್ ಗೈಸ್. ನೀನು ಚೆನ್ನಾಗಿ ನೋಡ್ಕೋಬೇಕು ನಿಮ್ ಅಜ್ಜಿನ. ಎಸ್ ಬ್ರೋ, ಚೆನ್ನಾಗಿ ನೋಡ್ಕೊಂತೀನಿ ಆದಷ್ಟು. ಯೂಟ್ಯೂಬ್ ಅಲ್ಲಿ ಯಾವ ತರ ಕಂಟೆಂಟ್ ಮಾಡ್ತೀರಾ ನೀವು? ಬ್ಲಾಗ್ಸ್ ಬ್ರೋ, ಅದೇ ಡೈಲಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಮಾಡ್ತೀನಿ. ಈ ತರ ಕಂಟೆಂಟ್ ಮಾಡೋದು ನಿಮಗೆ ಇನ್ಸ್ಪೈರ್ ಯಾರಾಗಿದ್ರು? ನಮಸ್ಕಾರ ದೇವ್ರು, ಡಾಕ್ಟರ್ ಬ್ರೋ ನಮ್ಗ ಇನ್ಸ್ಪಿರೇಷನ್ ಡಾಕ್ಟರ್ ಬ್ರೋ. ಅವ್ರ ತರ ವಿಡಿಯೋ ಮಾಡಕ್ ಆಗಲ್ಲ, ಆದ್ರೆ ಸ್ವಲ್ಪ ಟ್ರೈ ಮಾಡ್ತೀನಿ ಅವ್ರ ತರ ಮಾಡಕ್ಕೆ. ಅದೇ ಸ್ವಲ್ಪ ಒಂದು 5-6 ನಿಮಿಷದ ಬ್ಲಾಗ್ ಮಾಡ್ತೀನಿ ಬ್ರೋ. ಒಳ್ಳೇದಾಗ್ಲಿ, ಚೆನ್ನಾಗ್ ಮಾಡ್ರಿ. ಥ್ಯಾಂಕ್ ಯು ಬ್ರೋ. ಹಾಗೆ ಇನ್ನೊಂದು ಕ್ವಶನ್ ಅಜ್ಜು ಬ್ಲಾಗ್ ಅವರೇ, ನಿಮಗೆ ಹೇಳಿ ಬ್ರೋ. ಯಾರ ಅಭಿಮಾನಿ ನೀವು? ಡಿ ಬಾಸ್ ಬ್ರೋ. ಡಿ ಬಾಸ್? ನಾವು ಅದೇ ಬ್ರೋ. ಒಳ್ಳೇದಾಗ್ಲಿ, ಕಂಟೆಂಟ್ ಚೆನ್ನಾಗಿ ಮಾಡ್ರಿ. ನಮ್ ಡಿ ಬಾಸ್ ಅವ್ರ ಅಭಿಮಾನಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು ಬ್ರೋ. ಆದಷ್ಟು ಬೇಗ ನಮ್ ಬಾಸು ರಿಲೀಸ್ ಆಗಿ ಬರ್ಲಿ. ರಾಯರ್ ಇದ್ದಾರೆ ಬ್ರೋ, ಆದಷ್ಟು ಬೇಗ ಬರ್ತಾರೆ. ಇಷ್ಟರಲ್ಲೇ ಬರ್ತಾರೆ, ಈ ವರ್ಷದಲ್ಲೇ ಬರ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣಂತೆ ಬ್ರೋ. ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿದ್ರೆ ಮಾಡಿ. ವಿಡಿಯೋದಲ್ಲಿ ಸಿಗೋಣ. ಚೆನ್ನಾಗಿ ಕಂಟೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ತರ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ. ಇದೇ ತರ ಕಂಟೆಂಟ್ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.